ನಾವು ಭಾರತದಲ್ಲಿ ಎಷ್ಟು ರೀತಿಯ ಮಣ್ಣು ಕಂಡುಬರುತ್ತದೆ ಎಂಬುದರ ಕುರಿತು ಮಾತನಾಡುತ್ತೇವೆ. ಹಿಂದಿನ ಕಾಲದಲ್ಲಿ ಜನರು ಮಣ್ಣನ್ನು 2 ರೀತಿಯಲ್ಲಿ ಗುರುತಿಸುತ್ತಿದ್ದರು. ಒಂದು ಫಲವತ್ತಾದ ಮಣ್ಣು, ಅದು ಉತ್ಪಾದಕ ಭೂಮಿ, ಮತ್ತು ಇನ್ನೊಂದು ಹೆಚ್ಚು ಫಲವತ್ತಾಗಿರದ, ಏನೂ ಬೆಳೆಯದ ಮಣ್ಣು. ಮಾನವರು ತಮ್ಮನ್ನು ತಾವು ಉನ್ನತೀಕರಿಸಿಕೊಳ್ಳಲು ಪ್ರಾರಂಭಿಸುತ್ತಿದ್ದಂತೆ ಅವರು ಮಣ್ಣನ್ನು ಗುರುತಿಸುವ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದರು. 1956 ವರ್ಷಗಳಲ್ಲಿ ಭಾರತದ ಮಣ್ಣು ಸಮೀಕ್ಷೆ ಎಂಬ ಸಂಸ್ಥೆಯನ್ನು ರಚಿಸಲಾಯಿತು. ಇದರಿಂದಾಗಿ ಜನರು ಮಣ್ಣನ್ನು ಅದರ ರಚನೆ, ತಾಪಮಾನ, ತೇವಾಂಶ ಮತ್ತು ಇತರ ಹಲವಾರು ಅಂಶಗಳ ಆಧಾರದ ಮೇಲೆ ಗುರುತಿಸಲು ಪ್ರಾರಂಭಿಸಿದರು. ಮಾನವರು ಮಣ್ಣನ್ನು ಗುರುತಿಸಲು ಕಲಿತಂತೆ ಅದರ ಬಗ್ಗೆ ಇನ್ನೂ ಅನೇಕ ಪ್ರಮುಖ ಸಂಗತಿಗಳನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದರು. ನಮ್ಮ ದೇಶದಲ್ಲಿ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಅರಣ್ಯ ಮಣ್ಣು, ಪರ್ವತ ಮಣ್ಣು, ಕ್ಷಾರೀಯ ಅಥವಾ ಲವಣಯುಕ್ತ ಮಣ್ಣು ಮುಂತಾದ ಹಲವು ರೀತಿಯ ಮಣ್ಣು ಕಂಡುಬರುತ್ತದೆ. ಹಾಗಾದರೆ ಇವು ನಮ್ಮ ಭಾರತ ದೇಶದಲ್ಲಿ ಕಂಡುಬರುವ ಕೆಲವು ರೀತಿಯ ಮಣ್ಣು. ಈಗ ನಾವು ಮೆಕ್ಕಲು ಮಣ್ಣಿನ ಬಗ್ಗೆ ಮಾತನಾಡಿದರೆ, ನಮ್ಮ ದೇಶದಲ್ಲಿ ಅತ್ಯಧಿಕ ಪ್ರಮಾಣದ ಕೃಷಿಯನ್ನು ಮೆಕ್ಕಲು ಮಣ್ಣಿನಲ್ಲಿ ಮಾಡಲಾಗುತ್ತದೆ. ಇದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಸುಮಾರು 43% ಪ್ರದೇಶವು ಮೆಕ್ಕಲು ಮಣ್ಣನ್ನು ಹೊಂದಿದೆ. ಮೆಕ್ಕಲು ಮಣ್ಣಿನ ವಿಶೇಷತೆ ಎಂದರೆ ಅದರ ಬಣ್ಣ ತಿಳಿ ಬೂದು ಬಣ್ಣದಿಂದ ಹಿಡಿದು ಹೆಚ್ಚಿನ ಪ್ರಮಾಣದ ಪೊಟ್ಯಾಷ್ ಮತ್ತು ಕನಿಷ್ಠ ಪ್ರಮಾಣದ ರಂಜಕವನ್ನು ಹೊಂದಿರುತ್ತದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಗೋಧಿ, ಅಕ್ಕಿ, ಮೆಕ್ಕೆಜೋಳ, ಕಬ್ಬು ಮತ್ತು ಎಣ್ಣೆಕಾಳುಗಳು. ಆದ್ದರಿಂದ ಇದು ಮೆಕ್ಕಲು ಮಣ್ಣಿನ ಬಗ್ಗೆ. ಎರಡನೆಯ ವಿಧ ಕೆಂಪು ಮಣ್ಣು. ಆದ್ದರಿಂದ ಮೂಲತಃ ಕೆಂಪು ಮಣ್ಣಿನಲ್ಲಿ ಏನಾಗುತ್ತದೆ ಎಂದರೆ, ಕೆಂಪು ಮಣ್ಣು ಹೆಚ್ಚಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಅಲ್ಲಿ ಮಳೆ ಬಹಳ ಕಡಿಮೆ ಇರುತ್ತದೆ. ಈ ಮಣ್ಣಿನಲ್ಲಿ ಅತಿ ದೊಡ್ಡ ಕೊರತೆ ಎಂದರೆ ಸುಣ್ಣ, ಫಾಸ್ಫೇಟ್, ಮ್ಯಾಂಗನೀಸ್, ಪೊಟ್ಯಾಷ್ ಮತ್ತು ಹ್ಯೂಮಸ್. ಈ ಎಲ್ಲ ಅಂಶಗಳು ಅದರಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಈ ಮಣ್ಣು ಗೋಧಿ, ಅಕ್ಕಿ ಮತ್ತು ಎಣ್ಣೆಕಾಳುಗಳನ್ನು ಬೆಳೆಯಲು ಹೆಚ್ಚು ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಮತ್ತು ಈ ಮಣ್ಣಿನ ಕೆಂಪು ಬಣ್ಣಕ್ಕೆ ಫೆರಿಕ್ ಆಕ್ಸೈಡ್ ಕಾರಣ. ಈಗ ರಾಜಮನೆತನದ ಮಣ್ಣು ಎಂದು ಕರೆಯಲ್ಪಡುವ ಕಪ್ಪು ಮಣ್ಣಿನ ಬಗ್ಗೆ ಮಾತನಾಡೋಣ. ಕಪ್ಪು ಮಣ್ಣು ಅತಿ ಹೆಚ್ಚು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಎರಡನೆಯದಾಗಿ ಇದು ಅತಿ ಹೆಚ್ಚು ಕಬ್ಬಿಣ, ಸುಣ್ಣ, ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ಅನ್ನು ಹೊಂದಿದ್ದು, ಕನಿಷ್ಠ ಪ್ರಮಾಣದಲ್ಲಿ ಸಾರಜನಕ, ರಂಜಕ ಮತ್ತು ಸಾವಯವ ಪದಾರ್ಥಗಳನ್ನು ಹೊಂದಿರುತ್ತದೆ. ಇದರ ಬಣ್ಣವು ಆಳವಾದ ಕಪ್ಪು ಬಣ್ಣದಿಂದ ತಿಳಿ ಕಪ್ಪು ಬಣ್ಣಕ್ಕೆ ಬದಲಾಗಬಹುದು. ಮತ್ತು ಈ ಮಣ್ಣನ್ನು ಹತ್ತಿ ಬೆಳೆಗಳನ್ನು ಬೆಳೆಯಲು ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಸ್ನೇಹಿತರೆ, ನಾವು ಈಗಷ್ಟೇ ನೋಡಿದಂತೆ ನಮ್ಮ ದೇಶದಲ್ಲಿ ಹಲವು ರೀತಿಯ ಮಣ್ಣುಗಳಿವೆ ಮತ್ತು ನಾವು ಮಣ್ಣನ್ನು ಹೇಗೆ ನಿರ್ಣಯಿಸುತ್ತೇವೆ ಎಂಬುದನ್ನು ಸಹ ಕಲಿಯುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿರುವುದನ್ನು ನಾವು ಹೆಚ್ಚಾಗಿ ನೋಡುತ್ತೇವೆ. ಅದಕ್ಕಾಗಿಯೇ ಇಂದು ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಸಾವಯವ ಉತ್ಪನ್ನದ ಬಗ್ಗೆ ಮಾತನಾಡಲಿದ್ದೇವೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ ನಂತರವೂ ಮಣ್ಣಿನ ಫಲವತ್ತತೆ ಕಡಿಮೆಯಾದರೆ, ಅಥವಾ ಸಾಕಷ್ಟು ಇಳುವರಿ ಸಿಗದಿದ್ದರೆ, ಅಥವಾ ಕೀಟಗಳು ಮತ್ತು ರೋಗಗಳು ಬೆಳೆಗಳ ಮೇಲೆ ಹೆಚ್ಚು ದಾಳಿ ಮಾಡಲು ಪ್ರಾರಂಭಿಸಿದರೆ, ನಿಮಗೆ ಕಿವಾ ಬೂಸ್ಟರ್ ಅಗತ್ಯವಿದೆ. ಕಿವಾ ಆಗ್ರೋ ಬೂಸ್ಟರ್ ಪೊಟ್ಯಾಸಿಯಂ ಹುಮೇಟ್ ಅನ್ನು ಹೊಂದಿರುತ್ತದೆ. ಇದು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಈಗ ಕಿವಾ ಆಗ್ರೋ ಬೂಸ್ಟರ್ ಹೇಗೆ ಕೆಲಸ ಮಾಡುತ್ತದೆ? ನಾವು ಒಂದು ಉತ್ಪನ್ನದ ಬಗ್ಗೆ ಯಾರಿಗಾದರೂ ವಿವರಿಸಬೇಕಾದಾಗ ನಾವು ಮಾಹಿತಿಯನ್ನು 4 ಭಾಗಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯದು ಪದಾರ್ಥಗಳು, ಅದು ಏನನ್ನು ಒಳಗೊಂಡಿದೆ ಎಂಬುದು. ಆದ್ದರಿಂದ ಕಿವಾ ಆಗ್ರೋ ಬೂಸ್ಟರ್ ಪೊಟ್ಯಾಸಿಯಂ ಹುಮೇಟ್ ಎಂಬ ಒಂದೇ ಒಂದು ವಿಷಯವನ್ನು ಒಳಗೊಂಡಿದೆ ಎಂದು ನಾವು ನಿಮಗೆ ಹೇಳೋಣ. ಪೊಟ್ಯಾಸಿಯಂ ಹುಮೇಟ್ ಮೂಲತಃ ಹ್ಯೂಮಿಕ್ ಆಮ್ಲವನ್ನು ಹೊಂದಿರುತ್ತದೆ. ಇದನ್ನು ಗಣಿಗಳಿಂದ ನೈಸರ್ಗಿಕವಾಗಿ ಹೊರತೆಗೆಯಲಾಗುತ್ತದೆ. ಅತಿಯಾದ ರಾಸಾಯನಿಕಗಳನ್ನು ಬಳಸಿದ ಬೆಳೆಗಳು ಅಥವಾ ಭೂಮಿಯಲ್ಲಿ ಸೋಡಿಯಂ, ಪೊಟ್ಯಾಸಿಯಂ, ಮ್ಯಾಂಗನೀಸ್, ಬೋರಾನ್ನಂತಹ ಅಂಶಗಳ ಪ್ರಮಾಣವು ಹೆಚ್ಚಾಗುವುದನ್ನು ನೀವು ಗಮನಿಸಬಹುದು. ಈ ಅಂಶಗಳ ಪ್ರಮಾಣವನ್ನು ಸಮತೋಲನಗೊಳಿಸಲು ಹ್ಯೂಮಿಕ್ ಆಮ್ಲವನ್ನು ಬಳಸಲಾಗುತ್ತದೆ. ಆದ್ದರಿಂದ ಅದು ಅದರ ಪದಾರ್ಥಗಳ ಬಗ್ಗೆ. ಆದ್ದರಿಂದ ಸ್ನೇಹಿತರೆ, ಈಗ ನಾವು ಕ್ರಿಯೆಯ ಕಾರ್ಯವಿಧಾನದ ಬಗ್ಗೆ ಮಾತನಾಡುತ್ತೇವೆ. ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಅದು ಮಾಡುವ ಮೊದಲ ಕೆಲಸವೆಂದರೆ ಎಲ್ಲಾ ಪೋಷಕಾಂಶಗಳನ್ನು ತನ್ನ ಕಡೆಗೆ ಆಕರ್ಷಿಸುವುದು. ಅಂದರೆ ಮಣ್ಣಿನಲ್ಲಿ ಉತ್ಪತ್ತಿಯಾಗುವ ಪೋಷಕಾಂಶಗಳನ್ನು ತನ್ನ ಕಡೆಗೆ ಸೆಳೆಯಲು ಕೆಲಸ ಮಾಡುತ್ತದೆ. ಎರಡನೆಯದಾಗಿ ಇದು ಸೂಕ್ಷ್ಮಜೀವಿಗಳನ್ನು ಸಕ್ರಿಯಗೊಳಿಸುತ್ತದೆ. ಅಂದರೆ ನಮ್ಮ ಮಣ್ಣಿಗೆ ಪ್ರಯೋಜನಕಾರಿಯಾದ ಬ್ಯಾಕ್ಟೀರಿಯಾಗಳನ್ನು ಸಕ್ರಿಯಗೊಳಿಸುತ್ತದೆ. ಅವುಗಳನ್ನು ಎಷ್ಟು ಚೆನ್ನಾಗಿ ಸಕ್ರಿಯಗೊಳಿಸಲಾಗುತ್ತದೆಯೋ ಅಷ್ಟು ಬೇಗ ನಾವು ಫಲಿತಾಂಶಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ. ಮೂರನೆಯ ವಿಷಯವೆಂದರೆ ಅದು ಬೆಳೆಗಳ ಬೇರುಗಳ ಮೇಲೆ ಕೆಲಸ ಮಾಡುತ್ತದೆ. ಇದು ಬೇರುಗಳನ್ನು ಇನ್ನಷ್ಟು ಬಲಪಡಿಸಲು ಸಹಾಯ ಮಾಡುತ್ತದೆ.
ಇದರಿಂದಾಗಿ ಆರೋಗ್ಯಕರ ಬೆಳೆಗಳು ದೊರೆಯುತ್ತವೆ. ಮತ್ತು ಎಲೆಗಳಲ್ಲಿರುವ ಕ್ಲೋರೋಫಿಲ್ ಅಂದರೆ ಎಲೆಗಳಲ್ಲಿರುವ ಹಸಿರು ವರ್ಣದ್ರವ್ಯವು ಕ್ಲೋರೋಫಿಲ್ನಿಂದ ಉಂಟಾಗುತ್ತದೆ. ಇದು ಹೆಚ್ಚಿಸಲು ಕೆಲಸ ಮಾಡುತ್ತದೆ. ಆದ್ದರಿಂದ ಮೂಲತಃ ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಇಲ್ಲಿದೆ. ಈಗ ನಮ್ಮ ಮೂರನೆಯ ಅಂಶದ ಬಗ್ಗೆ ಮಾತನಾಡೋಣ. ಅದು ಅದರ ಪ್ರಯೋಜನಗಳು. ನಾವು ಕಿವಾ ಆಗ್ರೋ ಬೂಸ್ಟರ್ ಬಳಸಿದರೆ ನಾವು ಯಾವ ಪ್ರಯೋಜನಗಳನ್ನು ಪಡೆಯಬಹುದು? ಮೊದಲ ಪ್ರಯೋಜನವೆಂದರೆ ಅದು ಎಲೆಗಳ ಹಳದಿ ಬಣ್ಣವನ್ನು ಕಡಿಮೆ ಮಾಡುತ್ತದೆ. ಇದರೊಂದಿಗೆ ಇದು ಎಲೆಗಳ ಗಾತ್ರ ಮತ್ತು ಆಕಾರವನ್ನು ಹೆಚ್ಚಿಸುತ್ತದೆ. ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ. ಇದು ಬೆಳೆಗಳು, ಹೂವುಗಳು ಮತ್ತು ಹಣ್ಣುಗಳ ಇಳುವರಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮತ್ತು ಅದೇ ಸಮಯದಲ್ಲಿ ಇದು ಬೆಳೆಗಳನ್ನು ಕೀಟಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇವು ನಮ್ಮ 3 ಅಂಶಗಳು. ಅದರಲ್ಲಿರುವ ಪದಾರ್ಥಗಳು ಯಾವುವು, ಅದರ ಕ್ರಿಯೆಯ ಕಾರ್ಯವಿಧಾನ ಏನು ಮತ್ತು ಅದರ ಪ್ರಯೋಜನಗಳೇನು, ಮತ್ತು ಕೊನೆಯ ವಿಷಯವೆಂದರೆ ಡೋಸೇಜ್, ಅಂದರೆ ನಾವು ಅದನ್ನು ಹೇಗೆ ಬಳಸಬೇಕು. ಇದು ಸರಳವಾಗಿದೆ. ನೀವು ಅದನ್ನು ಮಣ್ಣಿನಲ್ಲಿ ಅಥವಾ ಹಸುವಿನ ಸಗಣಿಯಲ್ಲಿ ಬೆರೆಸಲು ಬಯಸಿದರೆ ನೀವು ಎಕರೆಗೆ 500 ಗ್ರಾಂ ಕಿವಾ ಆಗ್ರೋ ಬೂಸ್ಟರ್ ಅನ್ನು ಬಳಸಬೇಕಾಗುತ್ತದೆ. ಮತ್ತು ನೀವು ಅದನ್ನು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಬಳಸುತ್ತಿದ್ದರೆ ನೀವು ಎಕರೆಗೆ 1 ಕಿಲೋಗ್ರಾಂ ವರೆಗೆ ಬಳಸಬಹುದು. ಈ ವಿಡಿಯೋದ ಮೂಲಕ ಕಿವಾ ಆಗ್ರೋ ಬೂಸ್ಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದು ಏನು ಮಾಡುತ್ತದೆ ಮತ್ತು ಅದನ್ನು ಸರಿಯಾಗಿ ಬಳಸುವುದು ಹೇಗೆ ಎಂಬುದು ನಿಮಗೆ ಸ್ಪಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಹಾಗಾದರೆ ಇದೆಲ್ಲವೂ ಕಿವಾ ಆಗ್ರೋ ಬೂಸ್ಟರ್ ಬಗ್ಗೆ. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನಾವು ನಿಮಗೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ತರುತ್ತಲೇ ಇರುತ್ತೇವೆ. ಅಲ್ಲಿಯವರೆಗೆ ಧನ್ಯವಾದಗಳು.